ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೆಸರು ಬದಲಾವಣೆ ಮಾಡುವಂತಹದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಟ್ಟಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟದಲ್ಲಿ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾಡೋ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಯಿತು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆಯನ್ನ ಮರುನಾಮಕರಣ ಮಾಡಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಹೆಸರು ಕೂಡ ಬದಲಾವಣೆಗೆ ಅನುಮೋದನೆ ಸಿಕ್ಕಿದೆ. ಬಾಗೇಪಲ್ಲಿಯ ಹೆಸರು ಭಾಗ್ಯನಗರ ಅಂತ ಮರುನಾಮಕರಣ ಮಾಡಲಾಗಿದೆ. ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ನಮ್ಮ ಸರ್ಕಾರ ಬಂಡೆ ತರ ಇರುತ್ತೆ ಅಂತ ಹೇಳಿದರು. ಸರ್ 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಅವ್ರು ಬಿಜೆಪಿ ನವಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? 5 ವರ್ಷ ನಾನೇ ಸಿಎಂ ಅನ್ನುವ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ನನಗೆ ಬೇರೆ ಆಪ್ಷನ್ ಇಲ್ಲ, ನಾನು ಸಪೋರ್ಟ್ ಮಾಡಲೇಬೇಕು, ಸಪೋರ್ಟ್ ಮಾಡ್ತೀನಿ. ಹೈಕಮಾಂಡ್ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ, ನಾನು ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೇನೆ ಅಂತ ಹೇಳಿದರು. To stand by him, I support him, and I don't have any objection to it. Whatever the party high command tells and whatever he desires, it will be fulfilled. All lakhs of workers have supported this party. It is not only. ಶಾಸಕ ಇಕ್ಬಾಲ್ ಹುಸೇನ್ ನೋಟಿಸ್ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಶಿಸ್ತು ಮುಖ್ಯ, ಪಕ್ಷದ ಶಿಸ್ತು ಯಾರು ಉಲ್ಲಂಘನೆ ಮಾಡಬಾರದು. ಇಕ್ಬಾಲ್ ಹುಸೇನ್ಗೂ ನೋಟಿಸ್ ಕೊಡ್ತೀನಿ, ಬೇರೆಯವರಿಗೂ ನೋಟಿಸ್ ಕೊಡಬೇಕಾಗತ್ತೆ. ನಾನು ಯಾರಿಗೂ ನನ್ನ ಹೆಸರು ಹೇಳಿ ಸಿಎಂ ಮಾಡಿ ಅಂತ ಹೇಳೋ ಅವೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ನೋಟಿಫಿಕೇಶನ್ ಮಾಡಿದ್ದೀರಾ? ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನೀವು ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ತಾವು ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ವಾಪಸ್ ಅವ್ರು ಹೇಳೋದು ಡಿಕೆ ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗಬೇಕು. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬರೇ ಪಟ್ಟಿದ್ದೇನೆ. 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನನ್ನ ಹೇಳಿಕೆಗೆ ಈಗಲೂ ಬದ್ಧ ಇದ್ದೇನೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನೋಟಿಸ್ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತನಾಡಿದ ಅವರು, ಪಕ್ಷದ ಅಧ್ಯಕ್ಷರು ಶಿಸ್ತು ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಇದೆ. ನನ್ನಲ್ಲಿ ಏನಿತ್ತು ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಸುರ್ಜೇವಾಲ ಮುಂದೆ ಸಹ ಇದನ್ನೇ ಹೇಳಿದ್ದೇನೆ. ನೋಟಿಸ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರವರು ಕ್ರಮ ತಗೊಳ್ಳೋಕ್ಕೆ ಅವರಿಗೆ ಶಕ್ತಿ ಇದೆ, ಕೊಟ್ಟಿದ್ದಾರೆ ನನಗೆ. ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್ ಇದ್ದೀನಿ. ನಾನು ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಉತ್ತರ ಕೊಡ್ತೀನಿ. ಕಾಂಗ್ರೆಸ್ನಲ್ಲಿ ಎದ್ದಿರುವ ಅಸಮಾಧಾನವನ್ನ ಹೋಗಲಾಡಿಸಲು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸರ್ಕಸ್ ಮಾಡ್ತಾನೆ ಇದ್ದಾರೆ. ಈಗಾಗಲೇ ಸಭೆ ನಡೆಸಿರೋ ಅವರು ಮತ್ತೆ ಜುಲೈ 5ಕ್ಕೆ ರಾಜ್ಯಕ್ಕೆ ಬರಲಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಅವರು, ಸುರ್ಜೇವಾಲಾ ಅವರು ನಿನ್ನೆ ಬರೋದಕ್ಕೆ ಹೇಳಿದ್ರು, ಆದರೆ ನನಗೆ ನಿನ್ನೆ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಸಮಯ ಕೇಳಿದ್ದೇನೆ, ಸಾಧ್ಯವಾದರೆ ಭೇಟಿ ಮಾಡ್ತೇನೆ ಅಂತಾನೂ ಹೇಳಿದರು. ನಿನ್ನೆ ಸಂಜೆ ಕರೆದ್ರು, ನನಗೆ ಸ್ವಲ್ಪ ನಾನು ಹೊರಗಡೆ ಇದ್ದೀನಿ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತೇಳಿ ತಿಳಿಸಿದ್ದೇನೆ. ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರೆ, ಮತ್ತೆ ಬರ್ತಾರೆ 5ನೇ ತಾರೀಕು ಏನೋ ಹೇಳ್ತಾ ಇದ್ರು. ನಿನ್ನೆ ಸಂಜೆ ಕರೆದ್ರು, ನನಗೆ ಸ್ವಲ್ಪ. ರಾಜ್ಯಕ್ಕೆ ಸುರ್ಜೇವಾಲಾ ಬಂದಿರೋದೇ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋಕೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ, ಸುರ್ಜೇವಾಲಾ ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಬೀಡುಬಿಟ್ಟಿದ್ದಾರೆ. ಶಾಸಕರಿಂದ ಅಭಿಪ್ರಾಯ ಕೇಳಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಲು ಪೀಠಿಕೆ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದರು. ಸಿಎಂ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗಿದೆ, ಸಿದ್ದರಾಮಯ್ಯ ಆಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ರಣದೀಪ್ ಸುರ್ಜೇವಾಲಾ ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ.
ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಂಡು ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವ್ರು ಹೇಗೆ ಇಳಿಸಬೇಕು ಅದಕ್ಕೆ ಭೂಮಿಕೆಯನ್ನ ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ಲಿ ಕುಳಿತಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿ ಗಾದಿಗೆ ಇವತ್ತು ಪೈಪೋಟಿ ಪ್ರಾರಂಭ ಹೆಚ್ಚಾಗಿದೆ. ಕುದುರೆ ವ್ಯಾಪಾರನೂ ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ. ಈಗ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಹಾಸನದ ಹೃದಯಾಘಾತ ಪ್ರಕರಣಗಳ ಪ್ರಾಥಮಿಕ ವರದಿ ಸಿದ್ಧ ಆಗಿದೆ. ತಾಂತ್ರಿಕ ಸಮಿತಿಯ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದು ಶಾಕಿಂಗ್ ಅಂಶ ಪತ್ತೆಯಾಗಿದೆ. ಅತಿಯಾದ ತೂಕ, ರೆಡ್ ಮೀಟ್, ಮದ್ಯಪಾನ, ಧೂಮಪಾನ, ಫಾಸ್ಟ್ ಫುಡ್ ಆಹಾರ ಸೇವನೆಯಿಂದ ಸಾವು ಸಂಭವಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಹಾಸನ ಹೃದಯಾಘಾತ ಅಧ್ಯಯನ ವರದಿ ನೀಡುವಂತೆ ಜಯದೇವ ನಿರ್ದೇಶಕರಿಗೆ ಹೊಣೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಾಸನ ವೈದ್ಯರ ಜೊತೆಗೆ ಜಯದೇವ ತಜ್ಞರ ಸಮಿತಿ ಸಂವಾದ ನಡೆಸಿದೆ. ಮೃತರು ಯಾವೆಲ್ಲ ಔಷಧಿ ಪಡೆದಿದ್ದಾರೆ, ಏನೆಲ್ಲ ಆರೋಗ್ಯ ಸಮಸ್ಯೆ ಇದೆ, ರೋಗಿಯ ಹಿಸ್ಟರಿ ಪಡೆಯಲಾಗುತ್ತದೆ ಅಂತ ಸಮಿತಿ ಅಧ್ಯಕ್ಷ ಡಾಕ್ಟರ್ ರವೀಂದ್ರನಾಥ್ ಹೇಳಿದ್ದಾರೆ. ಅಷ್ಟು ಜನಗಳಿಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಸೊ ಮರಣೋತ್ತರ ಪರೀಕ್ಷೆ ಇಲ್ಲದೇ ನಿಖರವಾಗಿ ಇದು ಹೃದಯಾಘಾತಕ್ಕೆ ಆಗಿದೆ ಇಲ್ಲವೋ ಅಂತ ಹೇಳುವುದು ಕಷ್ಟ ಆಗಿದೆ. ಅವರು ಹಿಂದೆ ಏನಾದರೂ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ತಗೋತಾ ಇದ್ರಾ ಅಥವಾ ಎಲ್ಲಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ರಾ, ಎಲ್ಲ ವಿವರಗಳನ್ನು ಒಂದು ಪ್ರೋಫಾರ್ಮ ಮೂಲಕ ಅಲ್ಲಿರ್ತಕ್ಕಂಥ ವೈದ್ಯರು ಎಲ್ಲ ವ್ಯಕ್ತಿಯ ಮರಣ ಹೊಂದಿದ ವ್ಯಕ್ತಿಯ ಮನೆಗೆ ಹೋಗಿ ಸಂಗ್ರಹ ಮಾಡ್ತಾರೆ. ಅದನ್ನು ಬಂದ ನಂತರ ಯಾವ್ಯಾವ ಕಾರಣಗಳು ಇರ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ 2 ತಿಂಗಳಲ್ಲಿ 8 ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ 8 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮೃತ 8 ಜನರ ಪೈಕಿ 4 ಯುವಕರು ಅಸುನೀಗಿದ್ದಾರೆ. ಯುವಕರ ಜೀವನ ಶೈಲಿಯ ಅಧಿಕ ಒತ್ತಡದಿಂದ ಹೃದಯಾಘಾತ ಆಗ್ತಿದೆ. ಯುವಕರು ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಳ್ಳಬೇಕು. ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚೆ ಮಾಡ್ತೇವೆ ಅಂತ ನ್ಯೂಸ್ 18ಗೆ ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದಾರ್ ಸ್ಪಷ್ಟಪಡಿಸಿದ್ದಾರೆ. ಕೆಲಸದ ಒತ್ತಡ ಇರ್ಬೋದು. ಈ ಒಂದು ಸ್ಪರ್ಧಾತ್ಮಕ ಬದುಕಿನಲ್ಲಿ ಮನುಷ್ಯ ಏನಂತಂದರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಏನಂತಂದರೆ ಮತ್ತು ಒಂದು ಬದಲಾದಂಥ ಜೀವನ ಶೈಲಿಯಿಂದ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಸ್ಟೆಮಿ ಕಾರ್ಯಕ್ರಮ ನಮ್ಮಲ್ಲಿ ನಿರಂತರವಾಗಿ ನಡೆದಿದೆ. 2 ತಾಲೂಕು ಆಸ್ಪತ್ರೆ ಶಾಪುರ, ಸುರಪುರ ಮತ್ತು ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಈ ಸ್ಟೆಮಿ ಕಾರ್ಯಕ್ರಮ ನಡೆದಿದೆ. ಸ್ಟೆಮಿ ಕಾರ್ಯಕ್ರಮದಲ್ಲಿ ಏನಾಗ್ತಂದರೆ ಯಾರಾದರೂ ಇಂಥ ಒಂದು ಹೃದಯ ಕಾಯಿಲೆಯ ಲಕ್ಷಣದ ಕಂಡು ಯುವಕ ಬಂದರೆ ಅವರನ್ನು ತಕ್ಷಣವಾಗಿ ನಾವು ECG ಮಾಡ್ತೀವಿ. ಒಂದು ಹಾವೇರಿ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 30 ವರ್ಷದ ಯುವಕ ಬಲಿಯಾಗಿದ್ದಾನೆ. ರಮೇಶ್ ಹಳ್ಳಳ್ಳಿ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟ ಯುವಕ. ಇತ್ತ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಸುನಾಮಿ ಎದ್ದಿದೆ. ಕಳೆದ 5 ತಿಂಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 188 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿಯೇ 5 ತಿಂಗಳಲ್ಲಿ 182 ಜನ ಸಾವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ 25 ಮಂದಿ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆ ಅಲ್ಲಿನ ಜನರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಸಾವಿಗೆ ನಿಖರ ಕಾರಣ ಪತ್ತೆ ಹಚ್ಚಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಹಾಸನದಲ್ಲಿ ಡಿಎಚ್ಒ ನೇತೃತ್ವದ ತನಿಖಾ ತಂಡ ಮೃತರ ಮನೆಗಳಿಗೆ ಭೇಟಿ ಕೊಟ್ಟು ಜಿಲ್ಲೆಯಲ್ಲಿ ಸಾವನ್ನಪ್ಪಿರೋ 25 ಮಂದಿಯ ಮನೆಗಳಿಗೂ ತನಿಖಾ ತಂಡ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಹಾಸನ ತಾಲೂಕಿನ ಚಿಕ್ಕಕೊಂಡಗೂಡ ಸತೀಶ್ ಮನೆಗೆ ಭೇಟಿ ಕೊಟ್ಟ ತನಿಖಾ ತಂಡ ಮೃತ ಸತೀಶ್ ಪತ್ನಿ ತಾಯಿಯಿಂದ ಮಾಹಿತಿಯನ್ನು ಕಲೆ ಹಾಕಿತು. ಮೃತ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು ಸಂಗ್ರಹಿಸಿ ನಂತರ ಆ ಸಾವಿಗೆ ಹೃದಯಾಘಾತ ಕಾರಣನಾ ಅಥವಾ ಬೇರೆ ಕಾರಣದಿಂದ ಸಾವು ಸಂಭವಿಸಿತಾ ಅನ್ನುವ ವರದಿಯನ್ನ ನೀಡಲಿದೆ. ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಸಂಬಂಧ ಇಲ್ಲ. ಕೋವಿಡ್ ಲಸಿಕೆ ಕಾರಣಕ್ಕೆ ಹೃದಯಾಘಾತದಿಂದ ಸಾವನ್ನಪ್ತಾ ಇಲ್ಲ ಅಂತ ICMR ಹಾಗೂ ಏಮ್ಸ್ ಸಂಶೋಧನಾ ವರದಿಯಲ್ಲಿ ಬಹಿರಂಗ ಆಗಿದೆ. ಕೋವಿಡ್ ಲಸಿಕೆ ಕಾರಣಕ್ಕೂ ಹೃದಯಾಘಾತವಾಗಿ ಸಾವು ಹೆಚ್ಚಾಗ್ತಾ ಇರೋ ಸಾಧ್ಯತೆ ಇರಬಹುದು ಅಂತ ಸಿಎಂ ಸಿದ್ದರಾಮಯ್ಯ ನಿನ್ನೆ ಶಂಕೆ ವ್ಯಕ್ತಪಡಿಸಿದ್ರು. ಕೆಲ ಕಾಯಿಲೆಗಳ ಕಾರಣಕ್ಕೂ ಹೃದಯಾಘಾತಗಳು ಆಗುತ್ತವೆ. ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಲಿಂಕ್ ಮಾಡಬಾರದು ಅಂತ ಸಂಶೋಧನಾ ವರದಿ ತಿಳಿಸಿದೆ. ವ್ಯಾಕ್ಸಿನ್ಗೂ ಅದಕ್ಕೂ ಸಂಬಂಧ ಬಹಳ ಕಡಿಮೆ ಅಂತಾರೆ. ಈಗ ನಾವು mRNA ವ್ಯಾಕ್ಸಿನ್ ಅಂತ ಏನು ಹೊರದೇಶಗಳಲ್ಲಿ ತಗೊಳ್ತಾ ಇದ್ರು, ಅದರಲ್ಲಿ ಸಹ 1 ಲಕ್ಷ ಜನರು ಏನಾದರೂ ಲಸಿಕೆ ತಗೊಂಡ್ರೆ ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಬರುತ್ತೆ ಅಂತ. ಅಂದರೆ ಸ್ಟ್ಯಾಟಿಸ್ಟಿಕಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಅನ್ನೋ ಲಸಿಕೆಯಿಂದ ಹೃದಯಾಘಾತ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಈಗ ಕ್ರೈಮ್ ಲೋಕದ ಸುದ್ದಿಯನ್ನು ನೋಡೋಣ.
ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 12 ವರ್ಷಗಳ ನಂತರ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಅಬುಬಕರ್ ಬಂಧಿತ ಆರೋಪಿ. ಆಂಧ್ರದ ಅನ್ನಮಯ್ಯ ಜಿಲ್ಲೆಯಲ್ಲಿ ಈತ ತಲೆಮರೆಸಿಕೊಂಡಿದ್ದ. ತಮಿಳುನಾಡು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಾಂಬ್ ತಯಾರಿಯಲ್ಲಿ ಪರಿಣಿತಿ ಹೊಂದಿದ್ದ ಅಬುಬಕರ್ 2013ರ ಬೆಂಗಳೂರಿನ ಮಲ್ಲೇಶ್ವರಂ ಬಾಂಬ್ ಸ್ಫೋಟದಲ್ಲೂ ಕೂಡ ಪ್ರಮುಖ ರೂವಾರಿಯಾಗಿದ್ದ. ಅಲ್ಲೇ 1995ರಿಂದಾನೇ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಸದ್ಯ ಈತನನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಬೆಂಗಳೂರಲ್ಲಿ ಅತ್ಯಂತ ಹೇಯ ಕೃತ್ಯವೊಂದು ನಡೆದಿದೆ. ಲೇಡೀಸ್ ಟಾಯ್ಲೆಟ್ನಲ್ಲಿ ಮಹಿಳೆಯರ ವಿಡಿಯೋ ಶೂಟ್ ಮಾಡ್ತಾ ಇದ್ದ ಆರೋಪಿಯನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧನ ಮಾಡಿದ್ದಾರೆ. ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದ ಉದ್ಯೋಗಿ ಆಂಧ್ರ ಮೂಲದ ಸ್ವಪ್ನಿಲ್ ನಾಗೇಶ್ ಎಂಬಾತ ಪಕ್ಕದ ಶೌಚಾಲಯದ ಕಮೋಡ್ ಮೇಲೆ ನಿಂತು ವಿಡಿಯೋ ಮಾಡಿಕೊಳ್ತಿದ್ದ. ವಿಡಿಯೋ ರೆಕಾರ್ಡ್ ಗಮನಿಸಿ ಮಹಿಳೆಯೊಬ್ಬರು ಓಡಿ ಬಂದಿದ್ದಾರೆ. ಮಹಿಳೆ ಕಿರುಚಾಡಿದಾಗ ಆರೋಪಿ ಕ್ಷಮೆ ಕೇಳಿದ್ದಾನೆ. ಕ್ಷಮೆ ಕೇಳಿಸಿ ಇನ್ಫೋಸಿಸ್ ಆಡಳಿತ ಮಂಡಳಿ ಕೂಡ ಸುಮ್ಮನಾಗಿತ್ತು. HR ಸಿಬ್ಬಂದಿ ಪರಿಶೀಲನೆ ವೇಳೆ ಸುಮಾರು 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋ ಪತ್ತೆಯಾಗಿದೆ. ಆದರೆ ಮಹಿಳಾ ಉದ್ಯೋಗಿ ಪತಿಗೆ ಈ ವಿಚಾರ ತಿಳಿದು ಗಲಾಟೆ ಮಾಡಿದ್ದಾರೆ. ಮಹಿಳಾ ಉದ್ಯೋಗಿ ದೂರಿನ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯಲ್ಲಿ ಜಮೀನು ವಿವಾದ ಹಿನ್ನೆಲೆಯಲ್ಲಿ ಅರ್ಚಕ ಕುಟುಂಬಗಳ ನಡುವೆ ಗಲಾಟೆಯಾಗಿದೆ. ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಅರ್ಚಕರಾಗಿರುವ ಒಡೆಯರ ಕುಟುಂಬಗಳ ನಡುವೆ ಪದೇ ಪದೇ ಗಲಾಟೆ ಆಗ್ತಾ ಇದೆ. ಜಮೀನು ವ್ಯಾಜ್ಯ ಈಗಾಗಲೇ ಕೋರ್ಟ್ನಲ್ಲಿದೆ. ಆದರೂ ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಕುಟುಂಬದ ಸದಸ್ಯರು ಗಲಾಟೆ ಮಾಡಿಕೊಂಡಿದ್ದಾರೆ. ಬಸ್